ಅವನ ಹೇಳಿಕೆಯಂತೆ ನಡೆಯುವ ಏನಪ್ಪ ಬಾಂಡ ನನ್ನನ್ನು ಬೈದು ಮತ್ತೆ ವರ್ತಿಸಬೇಡಲೇ ನನ್ನೊಡಲಿನ ಕಿಚ್ಚನ್ನ. ಎತ್ತ ಮಕ್ಕಳಂತೆ ಮುತ್ತು ಕೊಟ್ಟು ಮುತ್ತು ಮಾಡಿ ಉಳಿಸಿ ಬೆಳೆಸಿದ ಆ ನನ್ನ ಧರ್ಮವಂತ ದೇವರಿಗೆ ಹಲ್ಲದ ನುಡಿಗಳನ್ನು ಆಡಿದರೆ ಮಾಡದ ಕಡಿದು ಹಾಕಿ ಬಿಡುವೆ ನಿನ್ನ ನಾಲಿಗೆಯನ್ನು. ನಿನ್ನನ್ನ ನನ್ನ ತಮ್ಮ ಅಂತ ಬಿಡ್ತಾ ಇದ್ದೇನೆ. ಬೇರೆಯವರಾರಾದರೂ ಹಾಗಿದ್ದರೆ ಅವರ ಕಣ್ಣುಗಳನ್ನು ಕಿತ್ತಾ ಇದೆ. ಅಣ್ಣ ತಮ್ಮರೆಂಬ ಪ್ರೀತಿಯ ಒಳ್ಳೆ ಸುಟ್ಟು ಹೋಗಿರುವಾಗ ಯಾರಿಗೋ ನೀ ತಮ್ಮ ಅಂತ ಕರಿತಿ. ಇದೊಂದು ಸಲ ಬಿಡ್ತೀನಿ, ಇನ್ನೊಂದು ಸಲ ಕರಿ ತಗೊಂಡೇ ತಿರ್ತೇನು ಮಾಡುತ್ತೇನೆ. ಇಂಥ ಸಮಯದಲ್ಲಿ ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ನೀವು ನನ್ನ ಪತಿ ಅಷ್ಟೇ ಅಲ್ಲ, ನನ್ನ ಪಾಲಿನ ದೇವರು. ಕೇಳು ಗಿರಿಜಾ, ಈ ನಿನ್ನ ಕೈ ಹಿಡಿದ ಗಂಡ ನಾಳೆಗೆ IPS ಅಧಿಕಾರಿಯಾಗಿ ಬರ್ತಾ ಇದ್ದೇನೆ. ಎಲ್ಲಿ ನೋಡೋಣ. ಇದೇನು ಸ್ವಾಮಿ, ನಿಮ್ಮ ಮಾತು? ನೀವು SP ಅಧಿಕಾರಿಗಳೇ? ಸಂತೋಷದಲ್ಲಿ ಆಡೊಂದು ಪ್ರೇಮ ಗೀತೆ. ಕೈ ಹಿಡಿದ ನಿಲ್ಲದ ಗುಣವತಿ ಜೊತೆಯಾದಾಗ ದಿನವೇ ಎಂದು ಹೀಗೆ ನಾವು ಹಿರಿಹಾಡುವ
ಪ್ರೇಮ ಗೀತೆ ಹಾಡಿದರೂ ನಿನ್ನ ಮುಖದಲ್ಲಿ ನಗುವೇ ಇಲ್ಲ, ಕಳೆ ಇಲ್ಲ, ಯಾಕೆ? ಹೌದು ಸ್ವಾಮಿ, 20 ವರ್ಷಗಳ ಕಾಲ ನಮಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ತುತ್ತುಣಿಸಿ ಕಾಲ ಕಳೆದ ನಮ್ಮ ಮಾವನನ್ನು ಯಾವುದೋ ಒಂದು ವಿಷಯಕ್ಕಾಗಿ ಕೊಲೆ ಮಾಡಿದರೆಂತ ಅಪವಾದವನ್ನು ಹೊರಿಸಿ ನಮ್ಮ ಸ್ವಂತ ಶ್ರೀಕಾಂತನಿಂದಲೇ ಕೈಗೆ ಬೇಡಿಯನ್ನು ಹಾಕಿ ಎಳೆದುಕೊಂಡು ಹೋಗಿಬಿಟ್ಟರು ಸ್ವಾಮಿ, ಎಳೆದುಕೊಂಡು ಹೋಗಿಬಿಟ್ಟರು. ಗಿರಿಜಾ, ದೇವರ ತಿರುವನ ನನ್ನನಿಗೆ ಕೊಲೆ ಅಪವಾದನ ಹೊರಿಸಿದರೆ, ಹಿಡಿದುಕೊಂಡು ಜೈಲಿಗೆ ಹೋದರೆ ಇದೆಲ್ಲ ಆದರ ರಾಜನ ಕೈವಾಡುವಿದೆ ಅಂತ ಕಾಣುತ್ತಿದೆ. ಹೌದು ಸ್ವಾಮಿ, ಈ ನಿಮ್ಮ ಮಾತಿನಲ್ಲಿಯೇ ಸತ್ಯವಿದೆ. ಅಣ್ಣ, ಹುಲಿ ಅಂತ ನಿನ್ನ ತಮ್ಮ ಹಿರಿಯ ಪೊಲೀಸ್ ಅಧಿಕಾರಿಯಾಗಿದ್ದರು. ಸಿಹಿ ಮಾತನ್ನು ತಿಳಿಸಲು ಬಂದರೆ ವಿಧಿ ನಿಮ್ಮನ್ನು ಜೈಲಿಗೆ ಹಿಡಿದುಕೊಂಡು ಹೋಯಿತು. ರಕ್ಷಣೆ ಮಾಡಿ ಓದಿಸಿ ನಮಗೆಲ್ಲರಿಗೆ ಪೊಲೀಸ್ ನೌಕರಿ ಕೊಡಿಸಿದ ಆ ನನ್ನ ದೇವರು ಕೊಲೆಗಡಕಲಿ. ಇಲ್ಲ ಗಿರಿಜ, ವಿಚಾರ ಮಾಡದೆ ಆ ನನ್ನ ತಮ್ಮ ಶ್ರೀಕಾಂತ ಅಣ್ಣನಿಗೆ ಕೋಳು ಹಾಕಿದನೆ. ಇಲ್ಲ ಗಿರಿಜ, ಇಲ್ಲ, ಬೆಳಗ್ಗೆನೆ ಅಧಿಕಾರ ವಹಿಸಿಕೊಂಡು ನಾಳೆನೆ ಬೇರೆಯೊಂದಿಗೆ ಅಣ್ಣನನ್ನು ಬಿಡಿಸಿಕೊಂಡು ಬರುತ್ತೇನೆ. ಗಾಬರಿಯಾಗಬೇಡ, ನಡೆ ಹೋಗೋಣ.